ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಇವತ್ತು ಈಸ್ಟರ್ ದಿವಸ, ಇವತ್ತು ಪುನರುತ್ಥಾನ ದಿನವು ಎಂದು ನಾವು ಆಚರಿಸುತ್ತೇವೆ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಜೀವಿತವಾಗಿದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮೆಲ್ಲರ ಮಧ್ಯದಲ್ಲಿ ಜೀವಿತವಾಗಿದ್ದಾರೆ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಯೇಸುವಿನ ವಾಕ್ಯ ಹೀಗೆ ಹೇಳುತ್ತದೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 25ನೇ ವಚನ ಹೀಗೆ ಹೇಳುತ್ತದೆ, ಯೇಸು ಆಕೆಗೆ, ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾನೆ. ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನು ನಂಬುವವನು ಪ್ರತಿಯೊಬ್ಬನು ಬದುಕುವ ಪ್ರಾಣಿಯಾಗಿದ್ದಾನೆ. ಹಲ್ಲೆಲೂಯ. ಬದುಕುವ ಜೀವವುಳ್ಳ ಮನುಷ್ಯನಾಗಿದ್ದಾನೆ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಜೀವಿತವಾಗಿದ್ದಾರೆ. ಯೇಸುವನ್ನು ನಾವು ಸತ್ತವರ ಮಧ್ಯದಲ್ಲಿ ಹುಡುಕಬಾರದು. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಜೀವಿತವಾಗಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಬ್ಬ ದೇವರು ಮಾತ್ರ ಹೀಗಿದ್ದಾರೆ, ಸತ್ತವರು ಒಳಗಿಂದ ಜೀವವಾಗಿ ಎದ್ದು ಬಂದಂಥ ಯೇಸು ಕ್ರಿಸ್ತನ ಆಗಿದ್ದಾನೆ. ಆತನ ಹೊರತು ಮತ್ಯಾರು ಇದುವರೆಗೂ ಜೀವಿತವೂ ಆಗಿಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿದೆ. ಹಲ್ಲೆಲೂಯ. ಪರಲೋಕದ ಭೂಲೋಕದ ಅಧಿಕಾರವು ಯೇಸುವಿನ ಕೈಯಲ್ಲಿದೆ. ಹಲ್ಲೆಲೂಯ. ನಾವು ಜೀವಿಸಬೇಕಾದರೂ ನಮ್ಮ ಮರಣದ ನಮ್ಮನ್ನು ಕಾಯುವ ಶಕ್ತಿ ಯೇಸುವಿನಲ್ಲಿ ಇದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರನ್ನು ನಂಬಿರಿ, ಯೇಸು ಕ್ರಿಸ್ತನನ್ನು ನಂಬಿರಿ. ನಮ್ಮೆಲ್ಲರ ಪಾಪಗಳನ್ನು ಹೊತ್ತಿ ತೀರಿಸಿರುವ ಆ ಯೇಸು ಆಗಿದ್ದಾರೆ. ಹಲ್ಲೆಲೂಯ. ಆತನು ನಮ್ಮೆಲ್ಲರ ಪಾಪಗಳನ್ನು ತೀರಿಸಿ ಆತನ ಈ ಪಾತಾಳದ ಬೀಗದ ಕೈಗಳು ಆತನ ಕೈಯಲ್ಲಿ ಇದ್ದಾವೆ. ಹಲ್ಲೆಲೂಯ. ಆತನು ಪರಲೋಕದ ತಂದೆ ಬಳಿಯಲ್ಲಿ ಆತನು ಕೂತುಕೊಂಡಿದ್ದಾನೆ. ಆತನು ಜೀವಿತವಾಗಿದ್ದಾನೆ. ಆತನೇ ದೇವರು ಆಗಿದ್ದನು. ದೇವರ ವಾಕ್ಯ ಹೇಳುತ್ತದೆ, ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವು ಎಂದು. ದೇವರು ಜೀವವಾಗಿದ್ದಾರೆ. ಜೀವ ಉಳ್ಳುವ ದೇವರನ್ನು ನಾವು ಆರಾಧನೆ ಮಾಡಬೇಕು. ಹಲ್ಲೆಲೂಯ. ಜೀವ ಉಳ್ಳುವ ದೇವರನ್ನು ನಾವು ಆರಾಧನೆ ಮಾಡಬೇಕು. ಸತ್ತಿ 3ನೇ ದಿವಸದಲ್ಲಿ ತಿರುಗಿ ಎದ್ದು ಬಂದಂಥ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ತಿರುಗಿ ಜೀವಿತವಾಗಿ ಎದ್ದು ಬಂದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ನಂಬಿಕೆ ಇಟ್ಟು ಆರಾಧನೆ ಮಾಡುವಾಗ ಆತನು ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಪವಿತ್ರಾತ್ಮದಿಂದ ತುಂಬುತ್ತಾನೆ. ನಿಮಗೆ ತಿಳಿಯದೆ ಮಹಾರಾಷ್ಟ್ರಗಳನ್ನು ದೇವರು ತಿಳಿಸುತ್ತಾನೆ. ಹಲ್ಲೆಲೂಯ. ನೀವು ಇದುವರೆಗೂ ನೋಡದಂಥ ಅದ್ಭುತ ಕಾರ್ಯಗಳನ್ನು ಇನ್ನು ಮುಂದೆ ನೋಡುವಂತೆ ದೇವರು ಮಾಡುತ್ತಾನೆ. ಭಯಪಡಬೇಡಿರಿ, ಯೇಸು ಎದ್ದಿದ್ದಾರೆ. ಯೇಸು ಆ ಮರಣವನ್ನು ಆ ಮರಣವನ್ನು ಜಯಿಸಿದ್ದಾರೆ. ಹಲ್ಲೆಲೂಯ. ಮರಣವು ದೇವರನ್ನು ಮುಟ್ಟಲಿಲ್ಲ. ಆತನನ್ನು ನಂಬುವ ಪ್ರತಿಯೊಬ್ಬನನ್ನು ಮರಣ ಮುಟ್ಟುವುದಿಲ್ಲ. ಆತನು ಜಯಿಸುವ ವ್ಯಕ್ತಿಯಾಗುತ್ತಾನೆ. ಹಲ್ಲೆಲೂಯ. ಆತನು ಜೀವಿಸುವ ಮನುಷ್ಯನಾಗುತ್ತಾನೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಸಂಗಡ ಯೇಸು ಇದ್ದಾರೆ. ಆವತ್ತು ತನ್ನ ಶಿಷ್ಯರ ಬಳಿಗೆ ಬಂದಿದ್ದರು. ಇವತ್ತು ಯೇಸು ಕ್ರಿಸ್ತನು ನಿಮ್ಮ ಮನೆಗೆ ಬಂದಿದ್ದಾನೆ. ನೀವು ಅಲ್ಲಿ ಹೋಗಿ ಹುಡುಕೋದು ಬೇಡ. ದೇವರು ನಿಮ್ಮ ಬಳಿಯಲ್ಲಿ ನಿಂತುಕೊಂಡಿದ್ದಾರೆ. ಯೇಸು ಕ್ರಿಸ್ತನು ಅವತ್ತು ತನ್ನ ಶಿಷ್ಯರು ಯಾವ ಸ್ಥಳದಲ್ಲಿ ಕೂತಿದ್ರೋ ಅದೇ ಸ್ಥಳಕ್ಕೆ ಬಂದಿದ್ರಲ್ಲ, ಹಾಗೆಯೇ ಪರಲೋಕದಾಗಿರುವಂಥ ಯೇಸು ಇವತ್ತು ನಿಮ್ಮ ಮನೆಗೆ ಬಂದಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನ ನಂಬುವ ಪ್ರತಿಯೊಬ್ಬರ ಮನೆಗೆ ಯೇಸು ಕ್ರಿಸ್ತನು ಬರುತ್ತಾನೆ. ಯೇಸು ಕ್ರಿಸ್ತನು ಬಂದಿದ್ದಾನೆಂದು ನಾವು ನಂಬಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಮನೆಗೆ ಬಂದಿದ್ದಾನೆ.
ಬಂದಿದ್ದಾರೆ. ನಿನ್ನ ಮನೆಯಲ್ಲಿ ಇವತ್ತು ದೇವರು ಹೊಸ ಕಾರ್ಯಗಳನ್ನು ಮಾಡುತ್ತಾನೆ. ನಿಮಗೆ ಹೊಸ ಮನಸ್ಸನ್ನು ಕೊಡುತ್ತಾನೆ, ನೂತನ ಮನಸ್ಸನ್ನು ಕೊಡುತ್ತಾನೆ. ಆತನಲ್ಲಿರುವ ಶಾಂತಿ ಸಮಾಧಾನವನ್ನು ಯೇಸು ನಿಮಗೆ ಕೊಡುತ್ತಾರೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಂಬಿಕೆ ಇಡರಿ. ಆತನ ಮೇಲೆ ಭರವಸೆ ಇಡುವ ಪ್ರತಿಯೊಬ್ಬರನ್ನು ದೇವರ ವಾಕ್ಯ ಹೇಳುತ್ತದೆ, ಪ್ರತಿಯೊಬ್ಬನು ಎಂದಿಗೂ ಸಾಯುವುದೇ ಇಲ್ಲ. ಹಲ್ಲೆಲೂಯಾ. ಆತನ ನಂಬುವನು ಯಾವತ್ತೂ ಸಾಯುವುದಿಲ್ಲ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನೀವು ಪುನರುತ್ಥಾನದಲ್ಲಿ ಯೇಸುವಿನ ಪುನರುತ್ಥಾನವನ್ನು ನೀವು ನಂಬುತ್ತೀರೆಂದು ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಯಾವ ರೀತಿ ಶಿಷ್ಯರ ಸಂಗಡ ಮಾತಾಡಿದನು, ಇವತ್ತು ದೇವರು ನಿಮ್ಮ ಸಂಗಡಲೂ ಸಹ ಮಾತಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಆಮೇನ್.